ನಮ್ಮ ಅಜ್ಜರೂರಲ್ಲಿ ಮಾಡಿರೋ ಕಂಟಿನ್ಯೂಷನ್ನೇ ವೀಡಿಯೋ ಆಗಿರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನಾನು ಈ ವಿಡಿಯೋನ ನೋಡ್ತಿದ್ದರೆ ಪ್ಲೀಸ್ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ನವಿಲು ನಾನು ಮುಂದಕ್ಕೆ ಹೋದ ತಕ್ಷಣ ಅದ್ರ ರೆಕ್ಕೆನೆಲ್ಲ ಮುದ್ರಕೊಳೋದು, ಅದಕ್ಕೆ ಹಿಂದಿಂದನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗೆ ರೆಕ್ಕೆನ ಅದು ಅರಳಿಸಿದೆ ಅಂತ. ಈ ಹುಳ ಯಾರಿಗೆ ಗೊತ್ತು ಅಂತ ಕಮೆಂಟ್ ಮಾಡಿ. ನಾವು ಚಿಕ್ಕವರಿದ್ದಾಗ ಇದು ತುಂಬ ಜಾಸ್ತಿ ಇತ್ತು, ಈಗ ಅಪರೂಪ ನೋಡೋದು. ಇದನ್ನು ನಾವು ಬಸವಣ್ಣ ನಮ್ಮ ಮನೆ ತೋರಿಸು ಅಂತ ಆಟ ಆಡ್ತಿದ್ವಿ. ಹುಳದ ಜೊತೆ ಮತ್ತು ನವಿಲಿನ ಜೊತೆ ಎಲ್ಲ ವಿಡಿಯೋ ಮಾಡ್ಕೊಂಬಂದು ಇವತ್ತು ತಿಂಡಿಗೆ ಪೂರಿ ಮಾಡೋಣ ಅಂತ ಪೂರಿನೆಲ್ಲ ಹರ್ಕೊಂಡು ನೋಡಿ. ಪೂರಿನೆಲ್ಲ ಹರ್ಕೊಂಡಿದ್ದಾದಮೇಲೆ ಪೂರಿಗೆ ಅಂತ ಚಟ್ನಿ ಮತ್ತು ಪಲ್ಯನ ಕೂಡ ರೆಡಿ ಮಾಡಿದ್ದಾಯಿತು. ಪೂರಿ ಜೊತೆ ಚಟ್ನಿ ಪಲ್ಯ ಎಲ್ಲ ರೆಡಿ ಆದಮೇಲೆ ಒಂದೊಂದೇ ಪೂರಿನ ಎಣ್ಣೆಯಲ್ಲಿ ಬೇಯಿಸಿ ನಮ್ಮ ತಿಂಡಿನ ಕಂಪ್ಲೀಟ್ ಮಾಡ್ಕೊಂಡ್ವಿ ಪೂರಿ ಚಟ್ನಿ ಪಲ್ಯದ ಜೊತೆ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.